ಸರಿ, ಹಾಗೆ. ಮತ್ತು ಇದು ಬ್ರೇಕ್ಫಾಸ್ಟ್ ಆದರೆ ಲಂಚಿಗೆ ನಾವು ಹೇಳೋದು, ಕೆಲವ್ರು ಹೇಳ್ತಾರೆ ರೈಸೇ ಒಳ್ಳೆಯದು ಅಂತ, ಇನ್ನು ಕೆಲವ್ರು ಹೇಳ್ತಾರೆ ಚಪಾತಿ ರೋಟಿ ಇಸ್ ಅ ಬೆಟರ್ ಆಲ್ಟರ್ನೇಟಿವ್ ಅಂತ. ಸೈಂಟಿಫಿಕ್ ಆಗಿ ನೀವು ನೋಡೋದಾದರೆ ಯಾವ್ದು ಬೆಟರ್ ಅಂತ ಅನ್ಸುತ್ತೆ ನಿಮಗೆ? ಮ್ಯಾಮ್, ಇಲ್ಲಿ ಹೇಳ್ಬೇಕಂದ್ರೆ ದೇರ್ ಇಸ್ ನೋ ಫೈಟ್ ಬಿಟ್ವೀನ್ ರೋಟಿ ಆರ್ ರೈಸ್ ಅಂತ ವರ್ಸಸ್ ಅಂತ ಯಾವುದಿರಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ರೀಜನ್. ಕೆಲವೊಂದು ರೀಜನ್ ಒಳಗೆ ರೋಟಿ ಇರುತ್ತೆ, ಅವ್ರದ್ದು DNA ಹಾಗೆ ಫಾರ್ಮ್ ಆಗಿಬಿಟ್ಟಿರುತ್ತೆ, ಅವ್ರ ಬಾಡಿಗೆ ಅದು ಸೂಟ್ ಆಗುತ್ತೆ. ಇನ್ನು ಕೆಲವೊಂದು ರೀಜನ್ ಒಳಗೆ ರೈಸ್ ಡಿಪೆಂಡಿಂಗ್ ಆನ್ ದಿ ಕ್ಲೈಮೇಟ್ ಆ್ಯಂಡ್ ಆಲ್ ಆಲ್ಸೋ ಇಟ್ ವೇರೀಸ್. ಸೊ ಅವ್ರ ಬಾಡಿ ಹಂಗೆ ಸೂಟ್ ಆಗುತ್ತೆ. ಸೊ ಇಟ್ ವೇರೀಸ್ ಫ್ರಮ್ ಪರ್ಸನ್ ಟು ಪರ್ಸನ್. ನಮ್ಮ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನೋಡಿ ಅದನ್ನು ನೀಟಾಗಿ ಬ್ಯಾಲೆನ್ಸ್ ಮಾಡಿ ತಿನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಇನ್ಸ್ಟೆನ್ಸ್ ನೀವು ಹೇಳ್ತಿದ್ದೀರ ಲೋಕಲ್, ಅಂದರೆ ಬೇಸಿಕಲಿ ಲೋಕಲ್ ಫುಡ್ಸ್ ತಿಂದರೆ ನಮ್ಗೆ ಆಲ್ವೇಸ್ ಬೆಟರ್ ಅಂತ ಹೇಳ್ತಾರೆ. ಹೌದು. ನಾವೀಗ ಎಷ್ಟೊಂದು ಅಪಾರ್ಟ್ ಫ್ರಮ್ ದಿಸ್ ನಾವು ಎಲ್ಲ ಕಲ್ಚರ್ಸು ನಾವಿಲ್ಲಿ ಮಿಕ್ಸ್ ಆಗಿಬಿಟ್ಟಿರೋದ್ರಿಂದ ಎಲ್ಲ ಫುಡ್ಡು ತಿನ್ನೋದ್ರಿಂದ ಏನಾದರೂ ಬೇರೆ ಪ್ರಾಬ್ಲಮ್ಸ್ ಆಗುತ್ತಾ? ಫಾರ್ ಇನ್ಸ್ಟೆನ್ಸ್ ರೋಟಿ ನಮ್ಮ ಮೈದಾ, ನಮ್ಮದು ಚಪಾತಿ ಎಲ್ಲ ನಮ್ಮದು ಡೆಫಿನೆಟ್ಲಿ ಸೌತ್ ಇಂಡಿಯನ್ ಫುಡ್ ಅಲ್ಲ. ಸೊ ಅದರ ತಿನ್ನೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗ್ಬೋದು? ಬಿಕಾಸ್ ಕೆಲವೊಂದು ಸರಿ ಡಯಾಬಿಟೀಸ್ ಪೇಷಂಟ್ಸ್ಗೆ ದೇ ಅಡ್ವೈಸ್ ಓನ್ಲಿ ಚಪಾತಿ ತಿನ್ನಿ ಅಂತ. ಅದು ಎಷ್ಟು ಸರಿ ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್, ಕೆಲವೊಬ್ಬರಿಗೆ ಇಂಟಾಲರೆನ್ಸ್ ಇರುತ್ತೆ, ಸರ್ಟನ್ ಫುಡ್ ಇಂಟಾಲರೆನ್ಸ್ ಇರುತ್ತೆ. ಅದನ್ನು ಐಡೆಂಟಿಫೈ ಮಾಡಿ ಆ ಥರ ಫುಡ್ಡನ್ನು ನಾವು ಅವಾಯ್ಡ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ರೋಟಿ ಒಳಗೆ ಮಲ್ಟಿಗ್ರೇನ್ ರೋಟಿ ಎಲ್ಲ ಯೂಸ್ ಮಾಡ್ಬೋದು. ನೀವು ಹೇಳ್ದಂಗೆ ಕರೆಕ್ಟ್, ವೆರಿ ಕರೆಕ್ಟ್. ರೋಟಿ ನಮ್ದು ಲೋಕಲ್ ಅಲ್ಲ, ನಮ್ದು ರಾಗಿ ಮುದ್ದೆ, ನಮ್ಮದು ಜೋಳದ ರೊಟ್ಟೆ. ಅನ್ಫಾರ್ಚುನೇಟ್ಲಿ ನಾವು ಅದನ್ನೆಲ್ಲ ಮರ್ತ್ಬಿಡ್ತೀವಿ. ಬಟ್ ಇವಾಗ ಬೆಸ್ಟ್ ಪಾರ್ಟ್ ಏನಂತಂದರೆ ತುಂಬ ಜನಕ್ಕೆ ಅವೇರ್ನೆಸ್ ಇದೆ, ಸಿರಿಧಾನ್ಯ ಬಗ್ಗೆ ಎಲ್ಲ ಅವೇರ್ನೆಸ್ ಇದೆ. ಮತ್ತು ತಿರ್ಗಾ ಪೀಪಲ್ ಆರ್ ಗೋಯಿಂಗ್ ಟು ದ ರೂಟ್ಸ್. ನಮ್ದು ಆನ್ಸಿಸ್ಟರ್ಸ್ ಏನು ತಿಂದಿದ್ರು, ನಮ್ಮ ಮನೆಯಲ್ಲೆಲ್ಲ ಬೇಸಿಕ್ ಏನು ಇರ್ತಿತ್ತಲ್ಲ, ದಟ್ ಈಸ್ ವಾಟ್ ಅವರ್ ಬಾಡಿ ಐಡೆಂಟಿಫೈಸ್ ಆ್ಯಂಡ್ ವಿ ಹ್ಯಾವ್ ಟು ಹ್ಯಾವ್. ಇವಾಗ ರೋಟಿ ತಿಂದ್ರೂ ಏನು ತಪ್ಪಿಲ್ಲ, ಅದನ್ನೊಂದು ಸ್ವಲ್ಪ ನೀವು ನಾರ್ಮಲ್ ಬರೀ ಗೋಧಿ ಬದಲು ಮಲ್ಟಿಗ್ರೇನ್ ಟೈಪ್ ಮಾಡಿ ಅದರೊಳಗೆ ಅದನ್ನು ಎನ್ಹಾನ್ಸ್, ನ್ಯೂಟ್ರಿಷನಲ್ ವ್ಯಾಲ್ಯೂ ಎನ್ಹಾನ್ಸ್ ಮಾಡೋದಂತ ಹೇಳ್ತಾರೆ. ಅದನ್ನು ಎನ್ಹಾನ್ಸ್ ಮಾಡಿ ಅದ್ರ ಜೊತೆಗೆ ರೈಟ್ ಕಾಂಬಿನೇಷನ್ ಒಳಗೆ ಮಾಡಿದ್ರೆ ತೊಗೋಬೋದು. ಬಟ್ ಎಸ್, ಒನ್ ಥಿಂಗ್ ಇಸ್ ಡೋಂಟ್ ಮಿಕ್ಸ್ 2 grains ಎಟ್ ಎ ಟೈಮ್. ಇವಾಗ ಚಪಾತಿ, ಪಲ್ಯ, ಅನ್ನ, ಸಾರು ಎಲ್ಲನೂ ಮಿಕ್ಸ್ ಮಾಡಬೇಡಿ. ಒನ್ ಟೈಮ್ ನಿಮ್ಗೆ ಏನಾದ್ರು ರೋಟಿ ತಿನ್ಬೇಕನ್ಸಿದ್ರೆ ರೋಟಿ ಪಲ್ಯ ವಿತ್ ಸಲಾಡ್ ಆ್ಯಂಡ್ ಕರ್ಡ್ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್. ಅದಿಲ್ಲಪ್ಪ ಅಂತಂದರೆ ರೈಸ್, ದಾಲ್ ಆ್ಯಂಡ್ ಸಲಾಡ್, ಕರ್ಡ್ ಆರ್ ಬಟರ್ ಮಿಲ್ಕ್ ಇಸ್ ಅ ವೆರಿ ಗುಡ್ ಕಾಂಬಿನೇಷನ್. ಸೊ ಚಪಾತಿ ಸ್ವಲ್ಪ ರೈಸು ಹಾಗೆ ಮಾಡೋದಿಲ್ಲ ಅಂತ. ಹಾಗೆ ಮಾಡ್ಬೋದು. ಡೋಂಟ್ ಮಿಕ್ಸ್ 2 grains ಎಟ್ ಎ ಟೈಮ್. ಯಾಕಂದರೆ ಎರಡೂ ಕಾರ್ಬೋಹೈಡ್ರೇಟ್ಸ್. ಸೊ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಔಟ್ ದಿ ಥಿಂಗ್. ಒಂದು ದಿನ 2 ದಿನಕ್ಕೆ ಏನು ಡಿಫ್ರೆನ್ಸ್ ಅನಿಸದೇ ಇರ್ಬೋದು, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದರಿಂದ ತೂಕ ಹೆಚ್ಚಾಗೋ ಪ್ರಾಬ್ಲಮ್ಮು, ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಎಲ್ಲ ಒಂದೊಂದಾಗಿ ಶುರು ಹಚ್ಕೊತವೆ. ಜನರಲಿ ನಮ್ಮ ತಾಳಿ ಅಂದರೆ ಸ್ವಲ್ಪ ಅನ್ನ, ಸ್ವಲ್ಪ ಸಾರು, ಸ್ವಲ್ಪ ರೊಟ್ಟಿ, ಫಸ್ಟ್ ಚಪಾತಿಯಿಂದ ಶುರುವಾಗಿ ಹಾಗೆಲ್ಲ ಆಗುತ್ತೆ. ಸೊ ಹಾಗಾದರೆ ಒಂದು ಬ್ಯಾಲೆನ್ಸ್ಡ್ ಮೀಲ್ ಇರಬೇಕಂದ್ರೆ ಫಾರ್ ಆಲ್ ಟೈಮ್ಸ್ ನಾವು ಹೇಳ್ತಾ ಇರೋದು ಇಟ್ ಹ್ಯಾಸ್ ಟು ಬಿ 1 grain ಅಷ್ಟೇ, ಯಾವುದಾದ್ರೂ 1 grain. ಎಸ್, 1 grain. ಸೊ ಜನರಲ್ ಆಗಿ ನಾವು ಒಂದು ಪ್ಲೇಟ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ರೆ, ನಮ್ಮ ಪ್ಲೇಟ್ ಯಾವ ಥರ ಇರಬೇಕು ಅಂತ ನಾನು ಡಿಫೈನ್ ಮಾಡಿದ್ರೆ ನಿಮಗೆ, ಮೇಡ್ ಬಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಯಾವುದೇ ಆದರೆ ಹಾಫ್ ಪೋರ್ಷನ್ ಆಫ್ ಯುವರ್ ಪ್ಲೇಟ್, ಹಾಫ್ ಪಾರ್ಟ್ ನಿಮ್ದು ತರಕಾರಿ ಇರಬೇಕು. ಸೊ ಆ ತರಕಾರಿ ನೀವು ಏನಾದರೂ ತೊಗೊಳ್ಳಿ, ಈಗ ನಾರ್ಮಲ್ ಸಲಾದ್ ಆದರೂ ತೊಗೊಳ್ಳಿ, ಇಲ್ಲ ಸಾರ್ಟೆಡ್ ವೆಜಿಟೇಬಲ್ಸ್ ಥರ ಆದರೂ ತೊಗೊಳ್ಳಿ, ಇಲ್ಲ ಸೊಪ್ಪು ಪಲ್ಯ, ನಾರ್ಮಲ್ ಪಲ್ಯ. ಹಾಫ್ ಪೋರ್ಷನ್ ಶುಡ್ ಬಿ ಯುವರ್ ವೆಜಿಟೇಬಲ್ಸ್. ಕ್ವಾರ್ಟರ್ ಪೋರ್ಷನ್ ಏನಿದೆ ಇಟ್ ಹ್ಯಾಸ್ ಟು ಬಿ ಯುವರ್ ಪ್ರೋಟೀನ್. ಅಗೇನ್ ಪ್ರೋಟೀನು ನೀವು ಯಾವುದಾದ್ರೂ ಸೋರ್ಸಿಂದ ನೀವು ಮಾಡ್ಕೋಬೋದು. ಇವಾಗ ದಾಲ್ ಆಗಿರ್ಬೋದು, ಪನ್ನೀರು, ಸೋಯಾಯಿಂದ ಟೋಫು ಆಗುತ್ತೆ, ಅದು ತೊಗೊಬೋದು. ಇಲ್ಲ ಸೋಯಾ ಮಿಲ್ಕ್ 1 glass ತೊಗೋಬೋದು. ನಾನ್ ವೆಜ್ ತಿಂತಿದ್ರೆ ಚಿಕನ್ ಆಗುತ್ತೆ, ಎಗ್ಸ್ ಆಗ್ತವೆ. ಅದೊಂದು ನಿಮಗೆ ಪ್ರೋಟೀನ್ ಸೋರ್ಸ್ ಆಗುತ್ತೆ, ನ್ಯಾಚುರಲ್ ಫುಡ್ ಸೋರ್ಸಿಂದ ಬರೋ ಪ್ರೋಟೀನ್. ನೆಕ್ಸ್ಟ್ ಇನ್ನೊಂದು ಕ್ವಾರ್ಟರ್ ಪೋರ್ಷನ್ ಏನಿದೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಆಗಿರಬೇಕು. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತಂದರೆ ನಿಮ್ಮ ಸಿರಿಧಾನ್ಯ ಒಳಗೆ ಇದೆ ಬಂತು, ರಾಗಿ ಮುದ್ದೆ, ಜವಾರ್ ರೋಟಿ ಬರುತ್ತೆ, ಇಲ್ಲ ಬಾಜ್ರಾ ರೋಟಿ ಬರುತ್ತೆ, ಮಲ್ಟಿಗ್ರೈನ್ಡ್ ರೋಟಿ, ಈ ಥರ ಎಲ್ಲ ನೀವು ಯೂಸ್ ಮಾಡ್ಕೋಬೋದು. ಆಮೇಲೆ ಸ್ವಲ್ಪ ಗುಡ್ ಫ್ಯಾಟ್ ಇರಲೇಬೇಕು. ಗುಡ್ ಫ್ಯಾಟ್ ಅಂತಂದರೆ ಐದರ್ ನೀವು ನಟ್ಸ್ ಅದ್ರೊಳಗೆ ಇನ್ಕ್ಲೂಡ್ ಮಾಡ್ಕೋಬೋದು, ಇಲ್ಲಾಂದರೆ 1 ಚಮಚ ತುಪ್ಪ ಹಾಕಿದ್ರು ಸಾಕು.